ಆ, ವಿಜ್ಞಾನದಿಂದ ಸಾಹಿತ್ಯದೆಡೆಗೆ ನಿಮ್ಮ ಪಯಣ ಹೇಗೆ ಆಯ್ತು? ಪ್ರಯೋಗಶಾಲೆಯಿಂದ ಲೇಖನಿಗೆ ಬಂದ ಆ ಮೊದಲ ಗಳಿಗೆ ನಿಮ್ಗೆ ನೆನಪಿದ್ಯಾ? ಒಂದಷ್ಟು ಕಥೆಗಳು ಹೇಳ ನಂಗೆ, ಯಾಕಂದ್ರೆ ಇದು ಬಹಳ ಸಂಭಾಷಣೆ ಏನಾಗುತ್ತೆ ಫಾರ್ಮಲ್ ಆಗ್ಬಿಟ್ರೆ ಕೆಲವರಿಗೆ ನಿದ್ದೆ ಬರೋ ಚಾನ್ಸ್ ಇದೆ. ಅದಕ್ಕೆ ಒಂದು ಕಥೆಗೆ ಹೇಳ್ಬಿಡ್ತೀನಿ. ನಾನು ಕಾದಂಬರಿ ಕತೆ ಬರೆಯೋದಕ್ಕೆ ಪ್ರಾರಂಭ ಮಾಡಿದ್ದು ಬಹಳ ಕಡೆ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಯಾರಾದ್ರೂ ಆ ವಿಡಿಯೋಗಳು ನೋಡಿದ್ರೆ ನೀವು ಸ್ವಲ್ಪ ಕಿವಿ ಮುಚ್ಕೊಳ್ಳಿ, ಬಟ್ ಬೇರೆಯವ್ರಿಗೋಸ್ಕರ ಕತೆ ಹೇಳ್ಬೇಕಾಗುತ್ತೆ. ನನ್ನ ಹೆಂಡತಿ ವೀಣಾ ಅಂತ, ಈಗ ಅವಳಿಲ್ಲ, ಅವಳು ವೆಟರ್ನರಿ ಪ್ರೊಫೆಸರ್. ಅವಳಿಗೆ ಚರಿತ್ರೆ ಅಂದ್ರೆ ಬಹಳ ಇಷ್ಟ. ನನ್ನ ಮಗಳು ಸುಮಾರು 1991 ಜುಲೈ, ಸುಮಾರು ಏನ್ ಬಂತು ಎಕ್ಸಾಕ್ಟ್ಲಿ 1991 ಜುಲೈ 31ನೇ ತಾರೀಕು ಅವಳು ಹುಟ್ಟಿದ್ದು. ಅದಾದ 1 ವರ್ಷಕ್ಕೆ ನನ್ನ ಹೆಂಡತಿ ಅವಳು ಎಡಿನ್ಬರೋಗ್ ಹೋಗ್ಬೇಕಾಗಿ ಬಂತು. ಎಡಿನ್ಬರೋಗ್ ಹೋದ್ಲು. ಅವಳು ಯಾವ್ದೋ ಒಂದು ಪ್ರಾಣಿಗಳ ವರ್ತನೆ ಮೇಲೆ MSc ಮಾಡಕ್ಕೆ ಅಂತ ಅಲ್ಲಿ ಅವಳಿಗೆ ಫೆಲೋಶಿಪ್ ಸಿಕ್ತು, ಅಲ್ಲಿ ಹೋಗಿದ್ಲು. ಅಲ್ಲಿ ಹೋದ ವಿತಿನ್ 6 ಮಂತ್ಸ್ ನನಗೊಂದು ಫ್ಯಾಕ್ಸ್ ಬಂತು. ಅವಾಗ ಇಮೇಲ್ ಇರ್ಲಿಲ್ಲ, ಫೋನ್ಗಳಂದ್ರೆ ಬಹಳ ಕಷ್ಟ. ಒಂದು ಫ್ಯಾಕ್ಸ್ ಬಂತು, ನಿಮ್ ಹೆಂಡತಿ ಮೈಯಲ್ಲಿ ಹುಷಾರಿಲ್ಲ, ನೀವು ತಕ್ಷಣ ಇಲ್ಲಿಂದ ಹೊರಟು ಬರ್ಬೇಕು ಅವಳು ನೋಡೋಕೆ ಅಂತ. ನನಗೆ ಆಶ್ಚರ್ಯ, ಏನಪ್ಪಾ ಇದು MSc ಮಾಡಕ್ ಹೋದವಳು ಮೈಯಲ್ಲಿ ಹುಷಾರಿಲ್ಲ ಅಂತಂದ್ರೆ ಹೇಗೆ ಅಂತ ಜ್ಞಾಪಕ ಆಗ್ಲಿ. ಅವಳು ಬಿಟ್ಟು ಹೋಗಿರೋದು 1.5 ವರ್ಷದ ಮಗಳನ್ನ, ಪುಣ್ಯಕೋಟಿ ಅಂತ ನಮ್ಮ ಮಗಳ ಹೆಸರು. ಸೊ ನನಗೆ ಗಾಬರಿ ಆಗೋಯ್ತು, ಏನಪ್ಪಾ ಇದು, ಏನಾಗಿದೆ ನನ್ನ ಹೆಂಡತಿಗೆ ಅಂತ. ನನ್ನ ಹೆಂಡತಿ ಬಹಳ ಧೈರ್ಯವಂತಿ ಆಗಿದ್ಲು. ಅವಳು ಒಬ್ಬೊಬ್ಳೆ ಕಾಡ್ಗೆಲ್ಲ ಹೋಗ್ತಾ ಇದ್ಲು ಅಂತ. ಅವಳಿಗೆ ಏನಾಗಿರ್ಬೋದು ಅಂತ ನಂಗೆ ಆಶ್ಚರ್ಯ ಆಯ್ತು. ಒಂಥರ ಏನೋ ಮೈಲಿ ಹುಷಾರಿಲ್ಲ ಅಂತಲೂ ಅಲ್ಲ, ಡಿಪ್ರೆಸ್ ಆಗಿದ್ದಾಳೆ ಅಂತ ಬಂತು ನನಗೆ. ಸರಿ, ನಾನು ಇಲ್ಲಿಂದ ತಗೊಂಡು ಹೊರಟೆ. ಕೆಲ್ಸ್ತಾ ಇದೆಯಾ? ವೀಸಾ ತಗೊಂಡು ಫ್ಲೈಟ್ ತಗೊಂಡು ಹೋಗ್ತಾ ಇದ್ದೆ. ಹೋಗ್ತಾ ಇರ್ಬೇಕಾದ್ರೆ ಏನಾಗಿರ್ಬೋದು ಅಂತ ಯೋಚನೆ ಮಾಡ್ತಾ ಶುರು ಮಾಡಿದೆ. ಇದರ ಹಿನ್ನೆಲೆ ಸ್ವಲ್ಪ ಇದೆ. ನನ್ನ ಹೆಂಡತಿ, ನಾನು ಅವಾಗಲೇ ಹೇಳಿದಾಗೆ ವೆಟರ್ನರಿ ಪ್ರೊಫೆಸರ್ ಆದ್ರೂ ಕೂಡ ಚರಿತ್ರೆಯಲ್ಲಿ ಬಹಳ ಅವಳಿಗೆ ಕುತೂಹಲ. ಅವಳು ಸೋಮನಾಥಪುರದಲ್ಲಿ ಆ ಗೋಡೆಯ ಫ್ರೀಸ್ ಅಂತಾರೆ, ಅಂದ್ರೆ ಮೂರ್ತಿಗಳಲ್ಲಿ ಕೈಯಲ್ಲಿ ಒಂದು ಕೆತ್ತನೆ ಇದೆ. ಆ ಕೆತ್ತನೆ ನಮ್ಮ ಮುಸ್ಕಿನ ಜೋಳ ಇದೆಯಲ್ಲ, ಆ ಮುಸ್ಕಿನ ಜೋಳ ತರ ಇದೆ ಅಂತ ಯಾರೋ ಒಬ್ಬ ಪಾಶ್ಚಾತ್ಯ ವಿಜ್ಞಾನಿ ಹೇಳಿದ್ದ. ಅದು ಬಹಳಷ್ಟು ಕುತೂಹಲ ಹುಟ್ಟು ಹಾಕಿತ್ತು. ಅದು ನಿಜವಾಗ್ಲೂ ಕೂಡ ಮುಸ್ಕಿನ ಜೋಳನ ಅಂತ ಅವಳು ಹೋಗಿ ಪರೀಕ್ಷೆ ಮಾಡಿದ್ಲು. ಒಂದಷ್ಟು ಮಾಹಿತಿ ತಗೊಂಡು ಅದನ್ನೆಲ್ಲ ಮೆಜರ್ ಮಾಡಿ ಅಲ್ಲಿ ಬೀಜಗಳೆಲ್ಲ ಕೌಂಟ್ ಮಾಡಿ ಮುಸ್ಕಿನ ಜೋಳ ತರನೇ ಇದೆಯಾ ಅಂತ ಅವಳು ಪ್ರಶ್ನೆ ಮಾಡಿ ಅದ್ರ ಬಗ್ಗೆ ಒಂದು ಲೇಖನ ಕೂಡ ಬರೆದಿದ್ಲು, ಕರೆಂಟ್ ಸೈನ್ಸ್ ಅಂತ ಒಂದು ವಿಜ್ಞಾನ ಪತ್ರಿಕೆಯಲ್ಲಿ. ಆವಾಗ ಅವಳು ಹೇಳಿದ್ದು, ಅದು ಮುಸ್ಕಿನ ಜೋಳ ಇರ್ಲಿಕ್ಕಿಲ್ಲ, ಜೈನ ಐಕಾನ್, ಕಲ್ಪವೃಕ್ಷ ಅಂತ ಕರೀತಾರೆ, ಚಿಂತಾಮಣಿ ಅಥವಾ ಕಲ್ಪವೃಕ್ಷ ಅಂತ ಕರೀತಾರೆ. ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಅದು ಪ್ರಯಾಣ ಮಾಡ್ಬೇಕಾದ್ರೆ ಅದರ ರೂಪ ಸ್ವಲ್ಪ ಬದಲಾಗಿ ಅದು ಮುಸ್ಕಿನ ಜೋಳ ತರ ಕಾಣ್ತಾ ಇದೆ. ಹಾಗಾಗಿ ಅದು ಜೈನರ ಕಲ್ಪವೃಕ್ಷ, ಮುಸ್ಕಿನ ಜೋಳ ಅಲ್ಲ ಅಂತ ಅವಳು ತೋರಿಸಿದ್ಲು. ಅದಾದ 1-2 ತಿಂಗಳಿಗೆ ಅವಳಿಗೊಂದು ಪತ್ರ ಬಂತು. ಯಾರೋ ಜೈನರು, ಇದು ಜೈನ್ ಐಕಾನು, ಇದ್ರ ಬಗ್ಗೆ ನಿಮ್ಗೆ ಏನ್ ಗೊತ್ತಿದೆ, ನೀವೆಲ್ಲ ಒಬ್ಬ ವಿಜ್ಞಾನಿ, ಏನೋ ಪಶು ವಿಜ್ಞಾನಿ, ನೀವೆಲ್ಲ ಇದ್ರ ಬಗ್ಗೆ ಎಲ್ಲ ಮಾತಾಡಬೇಡಿ, ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಅಂತ ಒಂದು ಪತ್ರ ಬಂದಿತ್ತು. ಆ ಪತ್ರ ಅಂತ ಏನ್ ಮೆಚೂರ್ ಆಗಿರ್ಲಿಲ್ಲ. ಎಚ್ಚರಿಕೆ ಕೊಡೋದ್ರೆ ಹೆಂಗೋ ಕೊಡ್ತಾರಲ್ಲ, ಏನೋ ಹುಚ್ಚುಚ್ಚ ಯಾರೋ ಚಿಕ್ಕ ಮಕ್ಕಳು ಬರ್ದಂಗಿತ್ತು. ನಾವು ಪಕ್ಕಕ್ಕೆ ಇಟ್ಬಿಟ್ಟಿದ್ವಿ. ಈಗ ನಾನು ಅಲ್ಲಿ ಏರೋಪ್ಲೇನ್ ಅಲ್ಲಿ ಹೋಗ್ತಿರ್ಬೇಕಾದ್ರೆ ಇವಳು ಮೈಯಲ್ಲಿ ಹುಷಾರಿಲ್ಲ ಅಥವಾ ಇವಳೇನೋ ಎದುರ್ಕೊಂಡಿದ್ದಾಳೆ, ಡಿಪ್ರೆಸ್ ಆಗಿದೆ ಅಂತ ತಕ್ಷಣ ನನಗೆ ಇದು ತಲೆಯಲ್ಲಿ ಬಂತು. ಏನಾಗಿರ್ಬೋದು ಅವಳಿಗೆ, ಅಲ್ಲಿ ಯಾರಾದ್ರೂ ಎದುರಿಸಿರ್ಬೋದಾ, ಅವಳೇನೋ ಜೈನ ಐಕಾನ್ ಮೇಲೆ ಏನಾದ್ರು ಸಂಶೋಧನೆ ಮಾಡಿದ್ಲು ಅಂತ, ಹಂಗೆ ಎದುರಿಸಿದ್ರಿಂದ ಅವಳು ಏನಾದ್ರು ಭಯ ಪಟ್ಟಿರ್ಬೋದಾ ಅಂತ ಯೋಚನೆ ಮಾಡ್ತಾ 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 ಏನೋ ಒಂದು ಎಳೆ ಒಳತು. ನೀವು ಕನಕ ಮುಸ್ಕು ಓದಿದ್ದೀರಾ, ಈಗ ಗೊತ್ತಾಗುತ್ತೆ ಯಾಕೆ ಅಂತ. ಸೊ ಆ ಕತೆ ಬೆಳೆದಂಗೆ ಅಲ್ಲಿ ಹೋದೆ. ಅವಳಿಗೆ ಏನೂ ಆಗಿರ್ಲಿಲ್ಲ. ತನ್ನ ಮಗಳನ್ನ ಬಹಳ ನೆನೆಸ್ಕೊಂತಾಳೆ ಅಂತ ಈ ಫಾರಿನರ್ ಗೊತ್ತಲ್ಲ, ನೀವ್ 2 ಸಲ ರಾಮ ರಾಮ ಅಂದ್ಬಿಟ್ಟು ಹುಚ್ಚಿಡಿದೆ ಅಂತ ಬಿಡ್ತಾರ ಅವ್ರು, ಈ ರೀತಿ ಜನ ಅವರು. ಸೊ ಇವಳಿಗೆಲ್ಲ ಡಿಪ್ರೆಸ್ ಆಗ್ಬಿಟ್ಟಿದೆ, ಹುಚ್ಚಿಡಿದೆ. ಕೇಳ್ಸುತ್ತ ನಾ ಮಾತಾಡೋದು? ಇದು ಒಂಥರ ಹೋಗುತ್ತೆ ಬರುತ್ತೆ. ನಂಗೆ ಮಾತಾಡ್ಲಾ? ಓಕೆ. ಸೊ ಇರ್ಲಿನಾ? ಓಕೆ. ಸೊ ಇವಳಿಗೆ ಎಲ್ಲೋ ಡಿಪ್ರೆಸ್ ಆಗ್ಬಿಟ್ಟಿದೆ, ಮಗಳನ್ನ ಬಹಳ ಸಲ ನೆನೆಸ್ಕೊಂಡ್ಬಿಟ್ಟಿದ್ದಾಳೆ ಅಂತ. ಅದೇನಾಗಿದೆ, ಎಲ್ಲೆಲ್ಲಿ ಹೋದ್ರು ಕೂಡ ಮಗಳಿಗೆ ಏನೋ ಒಂದು ಆಟ ಸಾಮಾನ್ ತಗೊಂತಾ ಇದ್ಲಂತ ಅವಳು. ಸೊ ಆಬ್ವಿಯಸ್ಲಿ ಎಲ್ಲಾ ಅಮ್ಮಂದ್ರಿಗೂ ಗೊತ್ತಿರುತ್ತೆ, ಒಂದು ಮಗು 6 ತಿಂಗಳು ನಿಮ್ಮಿಂದ ಇಲ್ಲ ಅಂತಂದ್ರೆ ಎಷ್ಟು ನೋವಾಗುತ್ತೆ ಅಂತ. ಸೊ ಆ ನೆನಪಿಗೆ ಅವಳು ಏನೇನೋ ತಗೊಂತಿದ್ದಾಳೆ. ಅದನ್ನ ನೋಡ್ಬಿಟ್ಟು, ಇಲ್ಲ ಇವಳು ಹೋಮ್ ಸಿಕ್ನೆಸ್ ಆಗಿದ್ದಾಳೆ, ಡಿಪ್ರೆಸ್ ಆಗಿದ್ದಾಳೆ ಅಂತ ಒಂದು ಹಾಸ್ಪಿಟ್ಲ್ಗೆ ಆಗ್ಬಿಟ್ಟು ನನ್ಗೆ ಫ್ಯಾಕ್ಸ್ ಕಳ್ಸಿಬಿಟ್ಟಿದ್ದಾರೆ. ನಾನು ಹೋದೆ, ಈ ತರ ಒಂದು ಮಂಚಿನ ಮೇಲೆ ಮಲ್ಕೊಂಡಿದ್ಲು. ಹೋದ ತಕ್ಷಣ ಹಬ್ಬಾ ಹ್ಯಾಬ್ಲೀಸ್ ಬಂದ್ರ, ನಾನು ಕರ್ಕೊಂಡು ಹೋಗ್ಬಿಡಿ, ನಂಗೆ ಇರೋಕ್ಕಾಗಲ್ಲ, MSc ಬೇಡ PhD ಬೇಡ ಅಂತ ಎದ್ದು ನನ್ನ ಜೊತೆ ಬಂದ್ಬಿಟ್ಲು.
ಆ ಬರ್ಬೇಕಾದ್ರೆ ಖುಷಿ ಆಗುತ್ತಲ್ಲ ನನಗೆ, ಓ ನನ್ನ ಹೆಂಡತಿಗೆ ಏನು ಆಗಿಲ್ಲ ಅಂತ. ಇಮ್ಯಾಜಿನ್ ನಮ್ಗೆ ಏನು ಗೊತ್ತಿಲ್ಲ ಅವಾಗ ಏನಾಗಿದೆ ಅಂತ. ಹೋಗಿದ್ದೀನಿ, ಹೋದ ತಕ್ಷಣ ಅವಳು ಏನು ಆಗಿರ್ಲಿಲ್ಲ, ಅವಳ ಮಗಳು ನೆನ್ಸ್ಕೊಂಡು ಹಿಂಗ ಆಗಿದ್ದಾಳೆ ಅಂತ ಗೊತ್ತಾಯ್ತು. ವಾಪಸ್ ಬರ್ಬೇಕಾದ್ರೆ ಖುಷಿಯಾಗಿ ನಾನು ಅವಳಿಗೆ ಏನೇನೋ ಯೋಚನೆ ಮಾಡ್ಬಿಟ್ಟಿದ್ದೆ ಕಣ, ನಾನು ಹಿಂಗೆ ಹಂಗೆ ಯಾರೋ ಎದುರಿಸ್ಬಿಟ್ಟಿದ್ದಾರೆ ನಿಂಗೆ ಮುಸ್ಕಿನ ಜೋಳದ ಬಗ್ಗೆ ಅಂತ ಹೇಳ್ಬಿಟ್ಟು ಅಂತ. ಅವಳು ಹಿಂಗೆ ಫ್ಲೈಟ್ ಅಲ್ಲಿ ನೋಡ್ತಾ ಇದ್ದಳು, ಹ್ಯಾಬ್ಲೀಸ್ ಚೆನ್ನಾಗಿ ಕತೆ ಬರೀತೀರಾ ನೀವು ಅಂತಂದ್ಲು. ಅದು ಮೂಲತಃ ನಾನು ಹೆಂಡತಿ ನೀವು ಚೆನ್ನಾಗಿ ಕರೆ ಬರೀತೀರಾ ಅಂದ್ರೆ ನನ್ನ ಕಲ್ಪನೆ ಅವಳು ಕತೆ ಅಂತ ಹೇಳಿದ್ಲು. ನನ್ಗೆ ಕತೆ ಬರೀಬೇಕಂತ ಮನ್ಸಿರ್ಲಿಲ್ಲ, ನನ್ ಕತೆ ಬರೀಬೋದು ಅಂತ ಇರ್ಲಿಲ್ಲ. ಅವಳಂಗೆ ಹೇಳ್ದಾಗ ಅರೆ ಇವಳು ಕತೆ ಅಂತ ಅವಳಲ್ಲ, ನಾನು ಕಲ್ಪನೆ ಮಾಡ್ಕೊಂಡಿದ್ನಲ್ಲ, ನಾನು ಯಾಕೆ ಬರೀಬಾರದು ಅಂತ ಹೇಳ್ಬಿಟ್ಟಂತ ಯೋಚನೆ ಮಾಡಿ ಇಟ್ಟಿದ್ದೆ. ಇದು 1992-93 ಸುಮಾರು 15 ವರ್ಷ ನಾನು ಏನು ಬರೀಲಿಲ್ಲ. ಅದಾದ್ಮೇಲೆ ನೀವು ಪ್ರಶ್ನೆ ಕೇಳಿದೆ, ಪ್ರಯೋಗಶಾಲೆಯಿಂದ ಹೊರಗೆ ಬಂದ ಮೇಲೆ ಮೊದಲ ಲೇಖನ ಅಥವಾ ಮೊದಲು ಪೆನ್ನಲ್ಲಿ ಏನ್ ಬರೆದ್ರಿ ಅಂತ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಾನು ಕೃಷಿ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದು ಅಥವಾ ವಿಜ್ಞಾನಿ ಆಗಿದ್ದು. ಅಲ್ಲಿ ಪ್ರತಿ ವರ್ಷ ಒಂದು ಮೀಟಿಂಗ್ ಆಗುತ್ತೆ, ಟೆಕ್ನಿಕಲ್ ಮೀಟಿಂಗ್ ಅಂತ. ಅಂದ್ರೆ ಎಲ್ಲಾ ವಿಜ್ಞಾನಿಗಳು ಸೇರ್ಕೊಂಡಲ್ಲಿ ಈ ವರ್ಷ ಏನ್ ಮಾಡಿದ್ದೀವಿ ಅಂತ ಪ್ರೆಸೆಂಟ್ ಮಾಡ್ತಾರೆ. ನಂದು ಆನುವಂಶಿಕ ವಿಭಾಗ. ನಮ್ದು ಆನುವಂಶಿಕ ವಿಭಾಗ ಅಂತ ನಮ್ ಪ್ರೆಸೆಂಟೇಶನ್ ಮುಗಿದೋಯ್ತು ನಮ್ದು. ಅದಾದ್ಮೇಲೆ ಇನ್ಯಾರೋ ಎಕನಾಮಿಕ್ಸ್ ಅವ್ರು ಬರ್ತಾರೆ, ಇನ್ಯಾರೋ ಎಕ್ಸ್ಟೆನ್ಷನ್ ಅವ್ರು ಬರ್ತಾರೆ, ಇನ್ಯಾವುದೋ ಸಾಯಿಲ್ ಸೈನ್ಸ್ ಅವ್ರು ಬರ್ತಾರೆ. ಅವರೆಲ್ಲಾರು ಸಂಶೋಧನೆ ನಮ್ಗೆ ಅಷ್ಟೊಂದು ಕುತೂಹಲ ಆಗಿರಲ್ಲ, ನಮ್ಗೆ ಅದರಲ್ಲಿ ಪರಿಣಿತಿನೂ ಇರಲ್ಲ. ಆದ್ರೂ ಕೂಡ ಹೇಳಿದ್ನಲ್ಲ, ಸರ್ಕಾರಿ ನಿಯಮಗಳು ಅಂದ್ರೆ ಕಾನೂನುಗಳು ಅಂತ, ನಾವೆಲ್ಲ ಕಟ್ಟಾಕ ಅಲ್ಲೇ ಕೂತಿರ್ಬೇಕು. ನೀವು ನಿದ್ದೆ ಮಾಡೋ ಪರವಾಗಿಲ್ಲ, ಅಲ್ಲಿ ಕೂತಿರ್ಬೇಕಂದ್ರೆ ಅಟೆಂಡೆನ್ಸ್ ಹಾಕರ್ಕೊಂಡಿದ್ರಲ್ಲಿ. ಸೊ ನಾನು ಯಾಕಪ್ಪ ಇದು ಕೂತ್ಕೊಂಡಿದ್ದೀನಲ್ಲ, ಟೈಮ್ ವೇಸ್ಟ್ ಮಾಡ್ತಿದ್ದೇನಲ್ಲ ಅಂತ ಆ ವರ್ಷ ಏನ್ ಮಾಡಿದೆ, ಇದು ತಲೆಯಲ್ಲಿ ಜ್ಞಾಪಕ ಆಯ್ತಲ್ಲ, ಇದನ್ನ ಯಾಕೆ ಸುಮ್ಮನೆ ಗೀಚ್ಬಾರ್ದಂತ ಈ ತರ ಯಾವ್ದೋ ಒಂದು ಸಣ್ಣ ನೋಟ್ಬುಕ್ ತಗೊಂಡು ಹಿಂದೆ ಹೋಗಿ ಕೂತ್ಕೊಂಡ್ಬಿಟ್ಟು ಬರಿತಾ ಹೋದೆ ಇಂಗ್ಲಿಷ್ ಅಲ್ಲಿ. ಇಲ್ಲಿ ಮೇಲೆ ಸ್ಟೇಜ್ ಮೇಲೆ DR ಅಂದ್ರೆ ಡೈರೆಕ್ಟರ್ ಆಫ್ ರಿಸರ್ಚ್ ಅವರೆಲ್ಲ ಕೂತಿರ್ತಾರೆ. ಅವ್ರು ಹಿಂದೆ ಹೋಗಿ ಕೂತವ್ರ ಮೇಲೆ ಅನುಮಾನ ಅವ್ರಿಗೆ, ಇವರು ನಿದ್ದೆ ಮಾಡ್ತಾರೆ ಅಂತ. ಹಂಗಾಗ್ತಾ ಇರ್ಲಿ ಅಂತ ಅವಾಗ ನಾನು ಎದ್ಬಿಟ್ಟು ಹಿಂಗ್ ತಲೆ ಆಡ್ಸೋದು ಅವ್ರು ಹೇಳಿದ್ದಕ್ಕೆ, ಮತ್ತೆ ಕೂತ್ಕೊಂಡ್ ಬರೆಯೋದು. ಅವರೆಲ್ಲ ಅನ್ಕೊಂಡ್ಬಿಟ್ಟಿದ್ದು, ನಾನು ಹೇಳಿದ್ದಲ್ಲ ಬಹಳ ಸೀರಿಯಸ್ ಆಗಿ ತಗೊಂಡ್ ಬರೀತಾವನಿ ಅಂತ. ನಾನು ಬರ್ದಿದ್ದ ಆಕ್ಚುಲ್ ಆಗಿ ಕತೆ ಬರಿತಾ ಇದ್ದೆ. ಹೀಗೆ 3 ದಿವಸದಲ್ಲಿ ನಿಮಗೆ ಆಶ್ಚರ್ಯ ಆಗ್ಬೋದು, 70 ಪೇಜ್ ಬರೆದ್ಬಿಟ್ಟೆ ಇಂಗ್ಲಿಷ್ ಅಲ್ಲಿ. 70 ಪೇಜ್ ಇಂಗ್ಲಿಷ್ ಅಲ್ಲಿ ಬರೆದೆ. ಯಾಕಂದ್ರೆ ಅವಾಗೆಲ್ಲ ಇಂಗ್ಲಿಷ್ ನಾನು ಮಾತಾಡ್ತಾ ಇದ್ದೆ. ನಾನು ಕನ್ನಡ ಬರೆದು ಆಲ್ಮೋಸ್ಟ್ 35 ವರ್ಷ ಆಗೋಗಿತ್ತು. ನಾನು ಯಾವಾಗ್ಲೂ ನಮ್ಮ ತಂದೆಗೆ BSc ಇರ್ಬೇಕಾದ್ರೆ ಪಿತೃಶ್ರೀ ತಂದೆಯವರಿಗೆ ಕ್ಷೇಮ, ನಾನಿಲ್ಲಿ ಕ್ಷೇಮ, ನೀವು ಕ್ಷೇಮ ಎಂದು ಭಾವಿಸುತ್ತೇನೆ, ಇಂತಿ ವಂದನೆಗಳು, ಇಷ್ಟು ರೂಪಾಯಿ ಕಳಿಸಿ ಹಾಸ್ಟೆಲ್ಗೆ, ಅಷ್ಟೇ ಬರೀತಾ ಇದ್ರು. ದುಡ್ಡು ಬೇಕು ಅಂತ ಲೆಟರ್ ಬರೀತಾ ಇದ್ದ ಅಷ್ಟೇ. ಸೊ ಅದಾದ ಏನು ಬರ್ದಿರ್ಲಿಲ್ವಲ್ಲ, ಅದಕ್ಕೋಸ್ಕರ ಇಂಗ್ಲಿಷ್ ಅಲ್ಲಿ ಬರದೆಪ್ಪ. ಇಂಗ್ಲಿಷ್ ಅಲ್ಲಿ ಬರೀತಾ 70 ಪೇಜ್ ಬಂತು. ಒಂದು ಘಟ್ಟ ಬಂತು. ಏನು ಘಟ್ಟ? ಆ ಕಥೆನಲ್ಲಿ ಓದೋರ್ಗೆ ಗೊತ್ತಾಗುತ್ತೆ, ಕೆಲವು ಕುರುಹುಗಳು ಬರ್ತವೆ, ಫೋನೆಟಿಕ್ ಕುರುಹುಗಳು, ಕನ್ನಡದ ಕುರುಹುಗಳು. ಅದನ್ನ ಇಂಗ್ಲಿಷ್ ಅಲ್ಲಿ ಹಾಕಕ್ಕೆ ಹೆಂಗ್ ಸಾಧ್ಯ? ಸರೋಗ್ಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಪಕ್ಕಕ್ಕಿಟ್ಟು ನಾನು ಕನ್ನಡದಲ್ಲಿ ಬರೆಯಕ್ಕೆ ಶುರು ಮಾಡಿದೆ. ಇದು ಪ್ರಾರಂಭ. ಆಮೇಲೆ ಹಂಗೆ ಹೋಯ್ತಲ್ಲ ನಾನು.